ಪ್ರೈಸ್ ದ ಲಾರ್ಡ್. ಅತಿ ಶೀಘ್ರವೇ ಬರಲಿಕ್ಕಿರುವಂಥ ಅನುಚರೈತಿನ ಯೇಸುವಿನ ದಿವ್ಯವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾವು ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದೇವರು ಒದಗಿಸಿಕೊಟ್ಟಂಥ ಈ ವರ್ಷದ ಕೊನೆ ತಿಂಗಳ ಈ ಕೊನೆ ದಿನಗಳಲ್ಲಿ ದೇವರು ನಮ್ಮನ್ನು ಬಲಪಡಿಸಿ ನಡೆಸ್ತಾ ಇದ್ದಾರೆ, ಸಜೀವವಾಗಿರಿಸಿದ್ದಾರೆ. ಆಮೇಲೆ ಅದಕ್ಕಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ಬಲಪಡಿಸಿದಂಥ ದೇವರು ನೂತನ ವರ್ಷಕ್ಕೆ ಹೆಜ್ಜೆ ಇಡಲಿಕ್ಕೆ ನಮ್ಮನ್ನು ಬಲಪಡಿಸ್ತಾ ಇರುವಂಥ ದೇವರು. ಪರಿಸ್ಥಿತಿಗಳು ಯಾವ ರೀತಿಯಲ್ಲಿದ್ದರೂ ಕೂಡ ಇದುವರೆಗೂ ನಮ್ಮನ್ನು ನಡೆಸಿದ್ದಾರೆ, ಮುಂದೆಯೂ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರತಿದಿನ ಆತನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟೋ ಬಲಪಡಿಸ್ತಾ ಇದ್ದಾರೆ, ನಮ್ಮನ್ನೆಷ್ಟೋ ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಆ ವಾಕ್ಯಗಳನ್ನು ನಾವು ಕೇಳಲಿಕ್ಕೆ ದೇವ್ರ ಕೃಪೆ ಮಾಡಿಕೊಡ್ತಾ ಇದ್ದಾರೆ. ಅದರ ಪ್ರಕಾರ ನಡೀಲಿಕ್ಕೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸುವವಳಾಗಿ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 33ನೇ ವಚನ. ನನಗೆ ಕಿವಿಗೊಡುವವನಾದರೋ ಜೀವಿಸಿ ಯಾವ ಕೇಡಿನ ಭಯವಿಲ್ಲದೆ ನೆಮ್ಮದಿಯಲ್ಲಿರುವನು. ಆಮೇನ್. ಹಲ್ಲೆಲೂಯಾ. ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಪರಿಸ್ಥಿತಿಗಳು ಎದುರಾಗುವಾಗ ನೆಮ್ಮದಿ ಇಲ್ಲದೆ, ಸಮಾಧಾನ ಇಲ್ಲದೆ, ಭಯಭೀತರಾಗಿ ಕಳವಳದಿಂದ ಅನೇಕ ಸಂದರ್ಭದಲ್ಲಿ ನಾವು ಕುಗ್ಗಿ ಹೋಗ್ತಾ ಇರ್ತೇವೆ. ಆದರೆ ದೇವರ ವಾಕ್ಯ ತಿಳಿಸ್ತಾ ಇದೆ, ನಾವು ಲೋಕದ ಕಡೆಗೆ ನೋಡುವಾಗ ಖಂಡಿತವಾಗಿಯೂ ನಾವು ಕುಗ್ಗಿ ಹೋಗುವುದುಂಟು. ನಾವು ಲೋಕದ ಕಡೆಗೆ, ಲೋಕದ ಪರಿಸ್ಥಿತಿ ಕಡೆಗೆ, ಲೋಕದ ಮನುಷ್ಯರ ಕಡೆಗೆ ನಾವು ನೋಡುವಾಗ ಖಂಡಿತವಾಗಿಯೂ ನಮಗೆ ಭಯ ಆಗುವಂಥದ್ದು, ಕಳವಳಕ್ಕೆ ಆಗುವಂಥದ್ದು, ಸಮಾಧಾನ ಕಳೆದುಕೊಳ್ಳುವಂಥದ್ದು ನಡೀತಾ ಇರುತ್ತೆ. ಪ್ರಿಯರೇ, ನೀವು ಅಂಥ ಪರಿಸ್ಥಿತಿಗಳನ್ನ ಎದುರಿಸಿದ್ದೀರಿ. ಏನಾಗುತ್ತದೋ ಏನು ಎಂಬುದಾಗಿ ಲೋಕವನ್ನು ನೋಡುವಾಗ ಸತ್ಯವೇದದಲ್ಲೂ ಕೂಡ ಯಾವಾಗಲೂ ದೇವರ ಒಂದು ಸಮ್ಮುಖದಲ್ಲಿ ಇದ್ದಂಥ, ದೇವರ ಜೊತೆ ಇದ್ದಂಥ ಒಬ್ಬ ಶಿಷ್ಯನು ಯಾರು ನೆನ್ಪು ಮಾಡ್ಕೊಳ್ತಿದ್ದೀರಾ? ಪೇತ್ರನು ಕೂಡ ಆತನು ಸುತ್ತಲೂ ನೋಡಿ ಭಯಭೀತನಾಗಿ ಮುಳುಗಿ ಹೋಗ್ತಾ ಇರ್ತಾನೆ. ಏನಾಯಿತು? ಒಂದು ಬಾರಿ ಅವರು ಒಂದು ದೋಣಿಯಲ್ಲಿ ಪ್ರಯಾಣಿಸುವಾಗ ಬಿರುಗಾಳಿಯು ಬಂದು ಅವರು ಮುಳುಗುವಂಥ ಪರಿಸ್ಥಿತಿ. ಅವರು ಕೂಗ್ತಾ ಇದ್ದಾರೆ, ಆದರೆ ಅದರ ಮಧ್ಯಂತರವಾಗಿ ದೇವರು ಪ್ರತ್ಯಕ್ಷನಾಗಿ ಆ ನೀರಿನ ಮೇಲೆ, ಸಮುದ್ರದ ಮೇಲೆ ನಡೆದುಕೊಂಡು ಬರುವಾಗ ಅವರೆಲ್ಲರೂ ದೇವರನ್ನು ನೋಡಿ ಭೂತ ಎಂಬುದಾಗಿ ಭಯಪಡ್ತಾರೆ. ಆದರೆ ದೇವರು ನಾನೇ ಎಂಬುದಾಗಿ ಹೇಳಿ ಧೈರ್ಯಪಡಿಸ್ತಾರೆ. ಆದರೆ ಪೇತ್ರನು ಹೇಳ್ತಾನೆ, ನೀನು ನಿಜವಾದ ನಮ್ಮ ಗುರುವೇ ಆಗಿದ್ರೆ, ನಮ್ಮ ಬೋಧಕನು, ನಮ್ಮ ದೇವರು ಯೇಸು ಆಗಿದ್ರೆ ನಾನು ಕೂಡ ನೀರಿನಲ್ಲಿ ನಡೆಯುವಂತೆ ಮಾಡು. ಎಸ್, ದೇವರು ಸರಿ ಬಾ ಪೇತ್ರನೇ ಎಂಬುದಾಗಿ ಕರೆಯುವಾಗ ಪೇತ್ರನು 1-2-3 ಹೆಜ್ಜೆಗಳು ದೇವರ ಕಡೆಗೆ ದೃಷ್ಟಿಸಿ ನೋಡುತ್ತಾ ಆತನು ನಡೀತಾನೆ. ಯಾವಾಗ ಆತನು ಸುತ್ತಲೂ ನೋಡ್ತಾನೋ ಆವಾಗ ತನ್ನ ವಿಶ್ವಾಸ ಕಳೆದುಕೊಂಡು, ತನ್ನ ನಂಬಿಕೆ ಕಳೆದುಕೊಂಡು ಅಪನಂಬಿಕಸ್ಥನಾಗಿ ಮುಳುಗಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ತಕ್ಷಣ ದೇವರು ಹೇಳ್ತಾರೆ, ಅಲ್ಪ ವಿಶ್ವಾಸಿಯೇ. ಹೌದಲ್ವಾ? ನಾವು ಅನೇಕ ಸಂದರ್ಭದಲ್ಲಿ ನಾವು ದೇವರನ್ನು ನೋಡೋದಿಲ್ಲ. ಅಂದರೆ ವಾಕ್ಯ ಹೇಳ್ತಿದೆ, ಯಾರು ದೇವರನ್ನು ನೋಡ್ತಾರೋ, ಯಾರು ದೇವರ ಮಾತುಗಳಿಗೆ ಕಿವಿಗೊಡ್ತಾರೋ ಅವರು ಜೀವಿಸಿ ಭಯವಿಲ್ಲದೆ ನೆಮ್ಮದಿಯಾಗಿರ್ತಾರಂತೆ. ನಾನು ನೀನು ಯಾರ ಕಡೆ ನೋಡ್ತಾ ಇದ್ದೇವೆ? ಯಾವ ಕಡೆ ದೃಷ್ಟಿಸಿ ನೋಡ್ತಾ ಇದ್ದೇವೆ? ಯಾವ ಕಡೆ ನೋಡ್ತಿದ್ದೀರಾ ನಿಮ್ಮ ಪರಿಸ್ಥಿತಿಯಲ್ಲಿ? ಲೋಕದ ಕಡೆಗ, ಲೋಕದ ಮನುಷ್ಯರ ಕಡೆಗ, ಪರಿಸ್ಥಿತಿಗಳ ಕಡೆಗ? ಯಾವ ಕಡೆ ನೋಡ್ತಾ ಇದ್ದೀರಿ? ನೆಮ್ಮದಿ ಕಳ್ಕೊಳ್ತಾ ಇದ್ದೀರಾ? ಸಮಾಧಾನವೇ ಇಲ್ವಾ ಕುಟುಂಬದಲ್ಲಿ? ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಮಗನೇ, ನೀನು ಎಂಥ ಪರಿಸ್ಥಿತಿಯಲ್ಲಿದ್ರೂ ಕೂಡ, ಎಂಥ ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ರೂ ಕೂಡ ನಾವು ನೋಡಬೇಕಾಗಿರುವಂಥದ್ದು ದೇವರನ್ನು, ನಾವು ಕೇಳಿಸಿಕೊಳ್ಳಬೇಕಾಗಿರುವಂಥದ್ದು ದೇವರ ವಾಕ್ಯವನ್ನು. ಮನುಷ್ಯರ ಮಾತುಗಳು ನಮ್ಮನ್ನು ಬಲಹೀನಪಡಿಸುತ್ತೆ, ಮನುಷ್ಯರ ಮಾತುಗಳು ನಮ್ಮನ್ನು ಅವಮಾನಪಡಿಸುತ್ತೆ, ಮನುಷ್ಯರ ಮಾತುಗಳು ನಮ್ಮನ್ನು ಕುಗ್ಗಿಸಿ ಬಿಡುತ್ತೆ, ಬದುಕುವವರು ಕೂಡ ಸಾಯುವಂತೆ ಮಾಡುತ್ತೆ ಮನುಷ್ಯರ ಮಾತುಗಳು. ಆದರೆ ನೀನು ದೇವರ ಮಾತಿಗೆ ಕಿವಿಗೊಡೋದಾದರೆ, ನಾವು ದೇವರ ಮಾತಿಗೆ ಕಿವಿಗೊಡೋದಾದರೆ ಅದು ಒಂದು ಮಾತು ಸಾಕು, ಸತ್ತವರು ತಿರುಗಿ ಎದ್ದಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಸತ್ತಂಥ ಮೂಳೆಗಳಲ್ಲೂ ಕೂಡ ಜೀವಶ್ವಾಸವು ಬಂದಿರುವಂಥದ್ದನ್ನು ನೋಡ್ತೇವೆ. ಒಂದು ಮಾತು. ಅದಕ್ಕಾಗಿ ಮನುಷ್ಯರ ಮಾತುಗಳನ್ನ ಕೇಳಿಸಿಕೊಳ್ಬೇಡ್ರಿ, ಪರಿಸ್ಥಿತಿಗಳ ಮಾತುಗಳನ್ನ ಕೇಳಿಸಿಕೊಳ್ಬೇಡ್ರಿ. ದೇವರಿಗೆ ಕಿವಿ ಕೊಡೋದಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು
ಬಲಪಡಿಸ್ತಾರೆ, ಸಮಾಧಾನ ಕೊಡ್ತಾರೆ, ನೆಮ್ಮದಿ ಕೊಡ್ತಾರೆ, ಧೈರ್ಯ ಕೊಡ್ತಾರೆ. ಮುಖ್ಯವಾಗಿ ಧೈರ್ಯ ಬೇಕು ನಮಗೆ. ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ನಾನು ಜಯಿಸ್ತೇನೆ ಎಂಬ ಧೈರ್ಯ ನಮ್ಮಲ್ಲಿದ್ದರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಆ ಧೈರ್ಯ ಎಲ್ಲಿಂದ ಬರುತ್ತೆ ಗೊತ್ತಾ? ಮನುಷ್ಯರಿಂದ ಅಲ್ಲ, ಕೇವಲ ದೇವರ ಮಾತುಗಳು ಕೇಳಿಸಿಕೊಳ್ಳೋದ್ರಿಂದ ಧೈರ್ಯ ಸಿಗುತ್ತೆ ನಮಗೆ. ಸೋತು ಹೋದಂಥ ಪೇತ್ರನು ದೇವರ ಒಂದು ಮಾತಿಗೆ ಬಲೆ ಬೀಸಿದಾಗ ಆತನಲ್ಲಿ ಧೈರ್ಯ ಬಂದು ಯಾವ ವಿಚಾರವಾಗಿ ಸೋತು ಹೋದ್ನೋ, ಯಾವ ವಿಚಾರ ನನ್ನ ಕೈಲಾಗಲಿಲ್ಲ ಎಂಬುದಾಗಿ ನೆನೆಸಿದ್ನೋ, ಅದೇ ವಿಚಾರದಲ್ಲಿ, ಆ ಮೀನು ಹಿಡಿಯುವಂಥ ವಿಚಾರದಲ್ಲಿ ಅನೇಕ ಮೀನುಗಳು ಆತ ಸಂಪಾದಿಸ್ತು. ಆಮೇಲೆ ನಿನ್ನ ಪರಿಸ್ಥಿತಿ ಹಾಗೆ ಇರ್ಬೋದು. ಯಾವ ವಿಚಾರದಲ್ಲಿ ನೀನು ಕುಗ್ಗಿ ಹೋಗ್ತಿದೆಯೋ, ನೀನು ಧೈರ್ಯವಾಗಿರೋ ಅದೇ ವಿಚಾರದಲ್ಲಿ ದೇವರು ನಿಮ್ಮನ್ನು ಮೇಲೆಪ್ಪಿಸ್ತಾರೆ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳೇನೇ ಇದ್ದರೂ ನಮಗೆ ಕಮೆಂಟ್ಗಳ ಮೂಲಕ ವಿಜ್ಞಾಪನೆಯನ್ನು ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಮಹೋನ್ನತನೇ, ಯಾರಪ್ಪ ನಿನ್ನ ಮಾತುಗಳಿಗೆ ಕಿವಿಗೊಡ್ತಾರೋ ಅಪ್ಪ, ಅವರು ಧೈರ್ಯದಿಂದ ಇರಲಿಕ್ಕೆ ಸಾಧ್ಯ, ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ವಾಕ್ಯ ಹೇಳಲ್ಪಟ್ಟಂತೆ ಅಪ್ಪ, ಈ ವಾಗ್ದಾನವನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಇದುವರೆಗೂ ಮನುಷ್ಯರ ಕಡೆಗೋ, ಇದುವರೆಗೂ ಪರಿಸ್ಥಿತಿಗಳ ಕಡೆಗೋ, ಇದುವರೆಗೂ ಲೋಕದ ಕಡೆಗೋ, ಸ್ನೇಹಿತರ ಕಡೆಗೆ ನೋಡಿರಬಹುದು ಸ್ವಾಮಿ. ಆದರೆ ಕರ್ತನೆ, ಅವರು ನೋಡಿದಾಗಿ ಅವರು ಬಲಹೀನರಲ್ಲೇ ಇರ್ಬೋದು ಕರ್ತನೆ, ಅಧೈರ್ಯದಲ್ಲಿ ಇರ್ಬೋದು, ಸಮಾಧಾನ ಇಲ್ಲದೆ, ನೆಮ್ಮದಿ ಇಲ್ಲದೆ ಇದ್ದಾರೆ ಅಪ್ಪ. ನಮ್ಮನ್ನಾದರೂ ನಿಮ್ಮ ಕಡೆಗೆ ನಾವು ದೃಷ್ಟಿಸಿ ನೋಡಿ, ನಿಮ್ಮ ವಾಕ್ಯಕ್ಕೆ, ನಿಮ್ಮ ಮಾತುಗಳಿಗೆ ನಾವು ಕಿವಿಗೊಡೋದಾದರೆ ನಮ್ಮನ್ನು ಧೈರ್ಯಪಡಿಸಿ ನೆಮ್ಮದಿಯಿಂದ ಇರಿಸ್ತೀಯ ಅಪ್ಪ. ಪ್ರತಿಯೊಬ್ಬೊಬ್ಬರಿಗೂ ಅಪ್ಪ ನಿನ್ನ ಕಡೆ ದೃಷ್ಟಿಸಿ ನೋಡಿ ಅಪ್ಪ, ನಿನ್ನ ಮಾತುಗಳನ್ನ ಕೇಳಿಸಿಕೊಳ್ಳುವಂಥ ಆತ್ಮೀಯ ಕಿವಿಗಳನ್ನು ನಮ್ಮೆಲ್ಲರಿಗೂ ನೀವು ಒದಗಿಸಿಕೊಟ್ಟು ಈ ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.